नमस्कार बच्चों, मैं दिव्यश्री श्री मधुकेश्वर प्रौढ़शाला बोधगिरे चನ್ನगिरी तालुकु दावणಗೆರೆ जिले में काम कर रही हूँ। देखिए बच्चों, आप जानते हैं सुनते हैं ಅಲ್ವಾ, ಕನ್ನಡದಲ್ಲಿ ನಾವು ಹೇಳ್ತೀವಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಅಂದರೆ ಒಬ್ಬರು ಮಾಡ್ತಕ್ಕಂಥ ಒಂದು ಕೆಲಸಕ್ಕಿಂತಲೂ ನಾವು ಎಲ್ಲರೂ ಸೇರಿ ಮಾಡಿದಾಗ ನಮಗೆ ಏನಾಗುತ್ತೆ, ಕೆಲಸ ಬೇಗನೂ ಆಗುತ್ತೆ, ಸಮಯನೂ ಉಳಿತಾಯ ಆಗುತ್ತೆ. ಇದಕ್ಕೆ ಒಂದು ನನಗೆ ಕತೆ ನೆನಪಾಗುತ್ತೆ. ಏನು ಅಂದರೆ, ಒಬ್ಬ ಶಿಕ್ಷಕರು ಒಂದು ತರಗತಿನಲ್ಲಿ ಒಂದು ಪಾಠ ಮಾಡಬೇಕಾರೆ ಏನು ಮಾಡ್ತಾರೆ ಅಂತಂದರೆ, ಕೋಲುಗಳ ಒಂದು ಗಂಟುಗಳನ್ನು ಹಿಡ್ಕೊಂಡಿರ್ತಾರೆ. ಒಬ್ಬ ವಿದ್ಯಾರ್ಥಿಯನ್ನು ಕರೀತಾರೆ, ಒಂದು ಕೋಲನ್ನು ಕೊಡ್ತಾರೆ, ಇದನ್ನು ಮುರಿಯಪ್ಪ ಅಂತ ಹೇಳ್ತಾರೆ. ಅವನು ಪೂರ್ಣವಾಗಿ ಏನು ಮಾಡ್ತಾನೆ, ಬೇಗನೆ ಪಟ್ ಅಂತ ಮುರಿದು ಬಿಡ್ತಾನೆ ಅಲ್ವಾ. ಒಂದೇ ಒಂದು ಕೋಲು ತುಂಬ ಅವನಿಗೆ ಏನು ಈಸಿಯಾಗಿ ಮುರಿಬೋದು. ಅಲ್ಲಿ ಕೋಲುಗಳ ಗಂಟುಗಳಿರುತ್ತೆ, ಆ ಗಂಟುಗಳನ್ನು ಒಬ್ಬೊಬ್ಬರಾಗಿ ತಗೊಂಡು ಮುರಿರಿ ಅಂತ ಕೊಡ್ತಾರೆ ಶಿಕ್ಷಕರು. ಅಲ್ಲಿ ಏನು ಮುರಿಯೋದಕ್ಕೆ ಆಗೋದಿಲ್ಲ. ಅಂದರೆ ಆ ಗಂಟುಗಳಲ್ಲಿ ಒಂದು ಕೋಲಾದರೆ ನಾವು ಒಬ್ಬರೇ ಆದರೆ ನಾವು ಏನಾಗುತ್ತೆ, ಅಲ್ಲಿ ಒಬ್ಬರಿಗೆ ಶಕ್ತಿ ಕಡಿಮೆ ಇರುತ್ತೆ. ನಮ್ಮ ಶಕ್ತಿ ಹೆಚ್ಚಾಗಬೇಕು ಅಂತಂದರೆ ಒಂದು ಕೋಲು, ಇನ್ನೊಂದು ಕೋಲು, ಮತ್ತೊಂದು ಕೋಲು, ಮಗದೊಂದು ಕೋಲು, ಹೀಗೆ ಕೋಲುಗಳಿಂದ ಏನಾಗುತ್ತೆ, ಅದರ ಒಂದು ಶಕ್ತಿ ಜಾಸ್ತಿ ಇದೆ. ಹಾಗೆ ನಮ್ಮ ನಾವು ಒಬ್ಬರಿಗಿಂತಲೂ ಎಲ್ಲರೂ ಕೈ ಜೋಡಿಸಿದಾಗ ನಮ್ಮ ಶಕ್ತಿ ಏನಾಗುತ್ತೆ, ಹೆಚ್ಚಾಗುತ್ತೆ. ಆಗ ನಮಗೆ ಕೆಲಸವು ಏನಾಗುತ್ತೆ, ಕಡಿಮೆ ಸಮಯದಲ್ಲಿ ಕೆಲಸ पूर्णವಾಗಿ मुगिते अल्वा मಕ್ಕಳ. देखिए, आज कक्षा में 9वीं कक्षा के पद की कविता ये 13 पाठ साथ ही हाथ बढ़ाना. क्या है पाठ 13? साथ ही हाथ बढ़ाना एक कविता होते हैं. एक कविता के बारे में जानकारी प्राप्त करेंगे. देखिए, साथी मतलब क्या, जोतेगार. आप सभी ये फ्रेंड्स होते हैं. ये सभी क्या है, एक हाथ बढ़ाना. ನಮ್ಮ ಕೈಗಳನ್ನು ಏನು ಮಾಡಬೇಕು, ಜೋಡಿಸ್ಕೊಂಡಾಗ ಏನಾಗುತ್ತೆ, ನಮ್ಮ ಕೈಗಳ ಶಕ್ತಿ ಹೆಚ್ಚಾಗುತ್ತೆ. ಒಬ್ಬರ ಕೈಯಲ್ಲಿ ನಾವು ಏನನ್ನು ಮಾಡೋದಕ್ಕಾಗಲ್ಲ. ಹಾಗೆ ನಮ್ಮ ಒಂದು ಕೈ ಜೊತೆಗೆ ಮತ್ತೊಬ್ಬರ ಕೈ, ಮಗದೊಬ್ಬರ ಕೈ, ಹೀಗೆ ಕೈಗಳು ಹೆಚ್ಚಾದಂಗೆ ಏನಾಗುತ್ತೆ, ಬಲ ಜಾಸ್ತಿ ಆಗುತ್ತೆ, ಶಕ್ತಿ ಜಾಸ್ತಿ ಆಗುತ್ತೆ, ಕೆಲಸ ಬೇಗ ಆಗುತ್ತೆ, ಸಮಯನೂ ಉಳಿತಾಯ ಆಗುತ್ತೆ ಅಲ್ವಾ ಮಕ್ಕಳ. ಹಾಗಾದರೆ देखिए, आज इस पद्य के बारे में थोड़ा सा जानकारी प्राप्त करेंगे. देखिए, इस कविता के कवि साहिर लुधियानवी. उनके काल 8 मार्च 1921 से 1980 तक उनके काल होते हैं. ये लिए गए पुरस्कार, कुछ ना कुछ पुरस्कार भी मिलते हैं. ये 2 बार फिल्म फेयर पुरस्कार मिलते हैं और गीतकार पुरस्कार भी प्राप्त किया गया है. आइए, पुस्तक सभी के पास पुस्तक है ना? हाँ, खोलिए पुस्तक सभी. पृष्ठ संख्या 106. कितने पृष्ठ संख्या 106 से कविता पाठ 13 साथ ही हाथ बढ़ाना. देखिए, ये पृष्ठ संख्या 107 में ये कवि का परिचय है. देख लीजिए, थोड़ा सा ध्यान दीजिए कवि परिचय के बारे में. ये साहिर लुधियानवी का असली नाम अब्दुल हाथी साहिर है. उनका जन्म 8 मार्च 1921 में लुधियाना, भारत के लुधियाना के एक जागीरदार घराने में हुआ था. वे बहुत बड़े कवि तथा गीतकार थे. बम्बई, वर्तमान मुंबई
बम्बई में वे एक उर्दू पत्रिका के संपादक रहे। उन्होंने कई फिल्मों के लिए गीत लिखे। 59 वर्ष की आयु में 25 अक्टूबर 1980 को दिल का दौरा पड़ने से उनका देहांत हो गया। 1964 और 1977 में उन्हें 2 बार फिल्म फेयर सर्वश्रेष्ठ गीतकार पुरस्कार मिला था। देखिए 2 बार। देखो ये साहिर लुधियानवी का असली नाम ಅವರ ನಿಜವಾದ ಹೆಸರು ಏನು ಅಂದ್ರೆ ಅಬ್ದುಲ್ हाथी सहीर। अंडरलाइन कीजिए, अब्दुल हाथी सहीर ये असली नाम होते हैं, निजवाद ಹೆಸರು ಇವ್ರದ್ದು। उनका जन्म ಇವರ ಒಂದು ಜನ್ಮ 8 ಮಾರ್ಚ್ 1921 1921ರಲ್ಲಿ ಇವರು ಎಲ್ಲಿ ಲುಧಿಯಾನ ಭಾರತದಲ್ಲಿರ್ತಕ್ಕಂಥ ಲುಧಿಯಾನದಲ್ಲಿ ಇವರು ಜನಿಸ್ತಾರೆ। और वे बहुत बड़े कवि तथा गीतकार होते थे। ಇವರು ಏನೋ ತುಂಬಾ ದೊಡ್ಡ ಕವಿ ಅಷ್ಟೇ ಅಲ್ಲ, ಅನೇಕ ಗೀತೆಗಳನ್ನು ಸಹ ರಚಿಸಿದ್ದಾರೆ। ಬೊಂಬೈ ಆಜ್ಕೆ ಮುಂಬೈ, ಇವಾಗಿನ ಮುಂಬೈಗೆ ನಾವು ಹಿಂದೆ ಏನಂತಿದ್ವಿ, ಬೊಂಬೈ ಅಂತ ಕರಿತಿದ್ವಿ। ಈ ಒಂದು ಮುಂಬೈಯಲ್ಲಿ ಇವರು ಏಕ ಉರ್ದು ಪತ್ರಿಕಾಕ್ಕೆ ಸಂಪಾದಕ ರಹೆ, ಉರ್ದು ಪತ್ರಿಕೆಯ ಸಂಪಾದಕರಾಗಿಯೂ ಕಾರ್ಯವನ್ನ ನಿರ್ವಹಿಸಿದ್ರು। ಅಷ್ಟೇ ಅಲ್ಲ, उन्होंने कई फिल्मों के लिए गीत लिखे हैं, ಅನೇಕ ಫಿಲ್ಮ್ಗಳಿಗೆ ಅನೇಕ ಗೀತೆಗಳನ್ನು ಸಹ ರಚಿಸಿಕೊಟ್ಟಿದ್ದಾರೆ। 59 ವರ್ಷ ಕಿ ಆಯು ಮೇ, ಇವರು ಕೇವಲ 59ರ ವಯಸ್ಸಿನಲ್ಲಿಯೇ 25 1980 में 1980ರಲ್ಲಿ ದಿಲ್ ಕಾ ದೌರ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಹೇಗೆಯ ಒಂದು ಬಡಿತದ ವೇಗ ಹೆಚ್ಚಾಗ್ಬಿಟ್ಟು ಏನು ದೌರ್ बढ़ने से उनका देहांत हो गया, हार्ट अटैक ಇಂದ ಸಾವನ್ನ ಹೋಗ್ತಾರೆ। 1966 और 1977 में उन्हें 2 बार फिल्म फेयर सर्वश्रेष्ठ गीतकार पुरस्कार मिला था। 2 ಬಾರಿ ಇವರಿಗೆ 2000ರಲ್ಲಿ 1964 1964 ಮತ್ತೆ 1977ರಲ್ಲಿ ಇವರಿಗೆ 2 ಬಾರಿ ಫಿಲ್ಮ್ ಫೇರ್ पुरस्कार ಮತ್ತೆ गीतकार पुरस्कार भी प्राप्त किया गया है। 2 ಸಾರಿ ಇವರಿಗೆ ಈ ಒಂದು ಸರ್ವಶ್ರೇಷ್ಠ पुरस्कारಗಳು ಸಹ ಸಿಕ್ಕಿದೆ। अर्थ आएगा मಕ್ಕಳ? ये थोड़ा सा कवि का परिचय होते हैं। देखिए आगे क्या है, इस पाठ में आने वाले शब्दार्थ, ये नए शब्दों के अर्थ। ये बोझ, भार, कदम बढ़ाना, आगे आगे चलना। कदम ಅಂದ್ರೆ ಹೆಜ್ಜೆ, ಹೆಜ್ಜೆಗಳನ್ನ ಮುಂದೆ ಮುಂದೆ ಇಟ್ಟು ನಡೆಯೋದು, ಬೇಗ ಬೇಗ। और पौलादी लोहा मजबूत भी कहते हैं, मजबूत। सीना, छाती, गाय पराया, खातिर के लिए, मंजिल, लक्ष्य, गमन, कन्नडದಲ್ಲಿ गमन ಅಂತೀರಲ್ಲ ಆ लक्ष्य। नेक अच्छा, दरिया नदी, जरा गजरा, सेहरा फूलों से बनी माला, ಹೂಗಳ ಒಂದು ಮಾಲೆ। इंसान आदमी। देखिए ये सभी क्या है, इस पद्य में आने वाले
ये नए शब्द या शब्दार्थ होते हैं, पुस्तक में है। और एक बार देख लीजिए। ये बोझ, बोझ, भार, कदम बढ़ाना, आगे आगे चलना। पौदाली, पौलादी, पौलादी, लोहा, मजबूत। सीना, छाती। अपना लेख, खुद लिखे हुए अक्षर या लिखावट। छाती। गई, पराया। खातिर, के लिए, कारण, मंजिल, लक्ष्य। गंतव्य, मुकाम, नेक, अच्छा, उत्तम। कतरा, किसी तरल पदार्थ की बांध। दरिया, नदी। जर्रा, गजरा, फूलों की छोटी माला। सेहरा, फूलों से बनी माला जो दूल्हे के सिर पर बांधी जाती है। राई, एक प्रकार की छोटी सरसों। झांसी, झांसा, ईसा, इंसान, आदमी। देखिए ये सभी क्या है, इस पाठ में आने वाले ये शब्दार्थ हैं। देखिए मुहावरा भी है। मुहावरा आपको मालूम है ये क्या है, ये अलग अलग शब्द अर्थ प्रकट करने वाले, विशेष शब्द अर्थ प्रकट करने वाले शब्द होते हैं। ಅರ್ಥ ಆಯ್ತಾ? ಏನು ವಿಶೇಷವಾಗಿ ಅರ್ಥವನ್ನ ಕೊಡ್ತಕ್ಕಂಥ ಶಬ್ದಗಳು ಮುಹಾವರೆಗಳಲ್ವಾ. ಹಾತ್ ಬಡಾನ, ಸಹಯೋಗ ದೇನಾ ಯಾ ಮದದ್ ಕರ್ನಾ ಅಂದ್ರೆ ಸಹಾಯ ಮಾಡೋದು ಅಂತ. ಬೋझ ಉಠೇನಾ, ಉಠಾನ, ಬೋझ ಉಠಾನ, ಜಿಮ್ಮೆದಾರಿ ಲೇನಾ ಜವಾಬ್ದಾರಿ ತಗೊಳ್ಳೋದು. सीना झुकाना, विनम्र होना, तन्मय विनम्रता होना. राहें पैदा करना, नए मार्ग ढूंढना, ಹೊಸ ಮಾರ್ಗಗಳನ್ನ ಹುಡುಕಿಕೊಳ್ಳೋದು. राई मिलकर पर्वत बनाना, छोटी छोटी बातों से बड़ा परिणाम निकालना. ರಾಯಿ ಕಾ ಪಹಾಡ್ ಬನಾನಾ, ಚಿಕ್ಕ ಚಿಕ್ಕ ವಿಷಯಗಳನ್ನ ಏನೋ ಪರಿಣಾಮಕಾರವಾಗಿ ತೆಗೆದುಕೊಳ್ಳೋದು. ಅಂದ್ರೆ ಸುಮ್ಮನೆ ಮಾತಾಡ್ತೀವಿ, ಚಿಕ್ಕ ಚಿಕ್ಕ ವಿಷಯನೇ ದೊಡ್ಡದು ಮಾಡೋದು, ಈ ರೀತಿ ಎಲ್ಲ ಮಾಡಬಾರ್ದು ಅಂತ. देखिए इस पाठ के आशय भी है, क्या है आशय क्या है और इस पद्य से आप क्या सीख सकते हैं देखना चाहिए. देखिए एक दूसरे के साथ मिलकर रहने से मुश्किल काम भी आसान हो जाता है. नए नए मार्ग खुलने लगते हैं. इस कविता में मिलजुल कर रहने से प्राप्त होने वाले परिणामों के बारे में बताया गया है. देखिए ये क्या है, एक दूसरे के साथ मिलकर ಅಂದ್ರೆ ಒಬ್ಬರು ಇನ್ನೊಬ್ಬರ ಜೊತೆಗೂಡಿ ಕೆಲಸ ಮಾಡಿದಾಗ ಏನು ಮುಷ್ಕಿಲ್ ಕಾಮ್ ಭಿ ಆಸಾನ್ ಹೋ ಜಾತಾ ಹೈ. ಅಂದ್ರೆ ಕಷ್ಟವಾಗಿರ್ತಕ್ಕಂಥ ಕೆಲಸ, ಮುಷ್ಕಿಲ್ ಮತ್ಲಬ್ ಕ್ಯಾ, ಕಷ್ಟವಾಗಿರ್ತಕ್ಕಂಥ ಕೆಲಸನೂ ಏನಾಗುತ್ತೆ, ಆಸಾನ್ ಹೋತೆ ಹೈ, ತುಂಬಾ ಸುಲಭವಾಗುತ್ತೆ. ಹೌದು ತಾನೆ? ಹಾಗೆ ನಯೇ ನಯೇ ಮಾರ್ಗ ಖೂನೆ ಲಗ್ತೆ ಹೈ. ಬೇರೆ ಬೇರೆಯವರೆಲ್ಲ ಇರ್ತಾರೆ, ನಮ್ಮ ಒಬ್ಬರ ಒಂದು ಚಿಂತನೆ ಇದ್ದಂತೆ ಇನ್ನೊಬ್ಬರ ಚಿಂತನೆ ಇರಲ್ಲ, ಅವರಿಂದ ಜಾಣರಿರ್ತಾರೆ. ಹಾಗಾಗಿ ಏನು ನಯೇ ನಯೇ ಮಾರ್ಗ ಬಿ ದೇಖ್ನಾ ಚಾಹಿಯೆ, ಕೂಲ್ತೆ ಹೈ, ಹೊಸ ಹೊಸ ಮಾರ್ಗಗಳನ್ನು ನಾವು ಕಂಡುಕೊಳ್ತೀವಿ ಅಲ್ವಾ. ಹಾಗೆ इस कविता में मिलजुल कर रहने से प्राप्त होने वाले परिणामों के बारे में, ಹೌದು ತಾನೆ, ನಾವು ಕೂಡಿ ಬಾಳಿದಾಗ ನಮಗೆ ಯಾವ ರೀತಿಯ ಒಂದು ಏನೋ ಲಾಭಗಳಾಗುತ್ತೆ, ಹಾಗೆ
ಜೊತೆಯಲ್ಲಿದ್ದಾಗ ನಮಗೆ ಸಿಗ್ತಕ್ಕಂಥ आनंद ಹೇಗಿರುತ್ತೆ ये सभी ये परिणाम कैसे होते हैं सभी के बारे में इस पद्य में आप सीख सकते हैं ಎಲ್ಲದರ ಬಗ್ಗೆನೂ ಅಂದರೆ ಜೊತೆ ಇದ್ದಾಗ ಒಗ್ಗಟ್ಟಿನಲ್ಲಿ ಯಾವ ರೀತಿಯ ಬಲ ಇರುತ್ತೆ ಎಂಬುದನ್ನು ಈ ಒಂದು ಪದ್ಯದಿಂದ ನಾವು ತಿಳ್ಕೋಬಹುದಾಗಿದೆ। आदर्श वचन करती हूँ कविता की वाचन करती हूँ, देख लीजिए। साथी हाथ बढ़ाना, साथी हाथ बढ़ाना, एक अकेला तब जाएगा, मिलकर बोझ उठाना। साथी हाथ बढ़ाना, साथी हाथ बढ़ाना। हम मेहनत वालों ने जब भी मिलकर कदम बढ़ाया, सागर ने रास्ता छोड़ा, पर्वत ने शीश झुकाया। फौलादी है सीने अपने, फौलादी है बाहें, हम चाहे तो चट्टानों में पैदा कर दे राहें। साथी हाथ बढ़ाना, साथी हाथ बढ़ाना। मेहनत अपने लेख की रेखा, मेहनत से क्या डरना। कल गैरों की खतरे की आज अपनी खातिर करना। अपना दुख भी एक है साथी, अपना दुख भी एक है साथी, अपना सुख भी एक। अपनी मंजिल सच की मंजिल, अपना रास्ता नेक। साथी हाथ बढ़ाना, साथी हाथ बढ़ाना। एक से एक मिले तो कतरा बन जाता है दरिया। एक से एक मिले तो जर्रा बन जाता है सहरा। एक से एक मिले तो राई बन सकती है पर्वत। एक से एक मिले तो हिस्सा बस में कर ले किस्मत। साथी हाथ बढ़ाना, साथी हाथ बढ़ाना। देखिए ये क्या है, साथी हाथ बढ़ाना। ಜೊತೆ ಜೊತೆಯಾಗಿ ಬನ್ನಿ ಬನ್ನಿ ಸ್ನೇಹಿತರೆ, ನಾವು ಕೈಗಳನ್ನ ಜೋಡಿಸೋಣ ಕೆಲಸವನ್ನ ಮಾಡೋದಕ್ಕೆ। ಸಾಥಿ ಹಾತ್ ಬಡಾನ, ये क्या अकेला तक जाएगा, मिलकर बोझ उठाना। देखिए ये कहाँ तक, आप कहाँ तक ಎಲ್ಲಿ ತನಕ ನೀವು ಈ ಒಂದು एली तनका ये कहते हैं, कवि कहते हैं, क्या कहते हैं, ये ಗೆಳೆಯನೇ ಕೈ ನೀಡು, ಏನು ಸಾಥಿ ಹಾತ್ ಬಡಾನ। ಈ ಕ್ಯಾ ಹೈ, ಒಬ್ಬನ ಪರಿಶ್ರಮದಿಂದ ನಾವು ಏನನ್ನು ಮಾಡೋದಿಕ್ಕಾಗೋದಿಲ್ಲ। ಹಾಗಾಗಿ ಏ ಅಕೇಲಾ ತಕ್ ಜಾಯೇಗಾ, ಮಿಲ್ಕರ್ ಬೋಜ್ ಉಠಾನ, ನಮ್ಮ ಒಂದು ಬೋಜ್ ಭಾರವನ್ನೆಲ್ಲ ಮಿಲ್ಕರ್ ಎಲ್ಲರೂ ಜೊತೆಗೂಡಿ ಸೇರಿ ನಾವು ನಮ್ಮ ಭಾರವನ್ನ ಕಡಿಮೆ ಮಾಡ್ಕೊಳ್ಳೋಣ। ಆಯೇ ಸಾಥಿ ಹಾತ್ ಬಡಾನ, ಜೊತೆಗಾರರೇ ಬನ್ನಿ ಬನ್ನಿ ನಮ್ಮ ಒಂದು ಕೈಗಳನ್ನು ಜೋಡಿಸಿಕೊಳ್ಳೋಣ। देखो और क्या है, हम मेहनत वालों ने जब भी मिलकर कदम बढ़ाया। मेहनत वालों मतलब ಪರಿಶ್ರಮಿಗಳು, ನಾವೆಲ್ಲ ಪರಿಶ್ರಮದಿಂದ ಕೆಲಸ ಮಾಡೋರು, ಕಷ್ಟಪಟ್ಟು ಕೆಲಸ ಮಾಡೋರು। ಹಾಗಾಗಿ ಮಿಲ್ಕರ್ ಕದಂ ಬಡಾಯ, ಮಿಲ್ಕರ್ ನಾವೆಲ್ಲರೂ ಜೊತೆಗೂಡಿ ಹೆಜ್ಜೆಯನ್ನು ಹಾಕೋಣ ನಡಿರಿ, ನಮಗೆ ಎಂತಹ ಕಷ್ಟದ ಕೆಲಸವು ನಮಗೆ ಸುಲಭವಾಗ್ಬಿಡುತ್ತೆ। ಹೌದು ತಾನೇ, ಒಬ್ರಿಗಿಂತ ಎಲ್ಲರೂ ಕೈ ಜೋಡಿಸಿದಾಗ ಆ ಕೆಲಸ ಏನಾಗುತ್ತೆ, ಬಹುತ ಆಸಾನ್ ಹೋತೆ ಹೈ, ತುಂಬಾ ಸುಲಭವಾಗಿದೆ, ಹೌದಾ। ಹಾಗಾಗಿ ಮಿಲ್ಕರ್ ಕದಂ ಬಡಾಯ, ನಾವು ಮುಂದೆ ಮುಂದೆ ಹೆಜ್ಜೆಗಳನ್ನ ಹಾಕಿ ನಡೆಯೋಣ ನಡಿರಿ। ನಾವು ನಮ್ಮ ಹೆಜ್ಜೆಗಳನ್ನ ನೋಡ್ಬಿಟ್ಟು आगे चलते चलते क्या होते हैं, सागर ने रास्ता छोड़ते हैं। आ सागरನು ನಮ್ಮ ಒಂದು
ಒಗ್ಗಟ್ಟಿಗೆ ಏನ್ ಮಾಡುತ್ತೆ, ರಸ್ತೆಯನ್ನ ಬಿಡುತ್ತಂತೆ. ಪರ್ವತ್ನೇ ಸೀಸ್ ಜುಖಾಯ ಅಲ್ವಾ, ಪರ್ವತವು ಏನ್ ಮಾಡ್ತಾ ಇದೆ, ನಮ್ಮನ್ನ ಸರಿಸ್ತಾ ಇದೆ, ನಮ್ಮನ್ನ ಏನು ಪರ್ವತನ ಜಾಗ ಬಿಡ್ತಾ ಇದೆ. ಪೌಲಾದಿ ಹೈ ಸೀನೆ ಅಪ್ನೆ ಪೌಲಾದಿ ಹೈ ಬಾಹೆ, ನಮ್ಮ ಒಂದು ಬಾಹುಗಳಲ್ಲಿ ಏನಾಗ್ತಾ ಇದೆ, ತೋಳುಗಳಲ್ಲಿ ಏನಿದೆ, ನಮ್ಮ ಲೋಹದ ಪೌಲಾದಿ ಮತ್ಲಬ್ ಕ್ಯಾ, ಲೋಹದ ರೀತಿನ ಲೋಹ, ಕಬ್ಬಿಣ ಅಲ್ವಾ, ಕಬ್ಬಿಣಕ್ಕೆ ಎಷ್ಟು ಶಕ್ತಿ ಇರುತ್ತಲ್ವಾ, ಅದೇ ಎಷ್ಟು ಬೆಂಡ್ ಮಾಡಬೇಕು ಅಂದರೆ ಅದನ್ನ ಎಷ್ಟು ನಾವು ಕಷ್ಟಪಡಬೇಕು, ಅದನ್ನ ಏನು ಒಡೆದು 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 ನಮಗೆ ಸಾಕಾಗಬೇಕು, ಅಷ್ಟು ಒಂದು ಗಟ್ಟಿ ಶಕ್ತಿಶಾಲಿಯಾಗಿರ್ತಕ್ಕಂಥ. ಐಸೆ ಹಮಾರ ಬಾಹೋ ಮೇ ಬಿ ये ಪೈಲಾದಿ ಲೋಹೋ ಕೆ ಶಕ್ತಿ ಹೋತೆ ಹೈ ಅಲ್ವಾ, ನಮ್ಮ ಬಾಹುಗಳಲ್ಲಿಯೂ ಆ ರೀತಿಯ ಲೋಹದ ಶಕ್ತಿ ಇದೆ. ನನ್ನ ಒಬ್ಬ ಅಲ್ಲ ನಾನಿರೋದು, ಹಾಗಾಗಿ ನಮ್ಮ ಎಲ್ಲರ ಬಾಹುಗಳಲ್ಲಿಯೂ ಆ ಶಕ್ತಿ ಇದ್ದಾಗ ನಮ್ಮ ಕೆಲಸ ಹೇಗಾಗುತ್ತೆ, ಬಹುತ ಆಸಾನ್ ಹೋತೆ ಹೇ ಅಲ್ವಾ, ನಮ್ಮ ಕೆಲಸ ತುಂಬಾ ಸುಲಭವಾಗಿ ಆಗುತ್ತೆ. ಹಮ್ ಚಾಹೆ ತೋ ಚಟ್ಟಾನೋ ಮೇ ಪೈದಾ ಕರ್ ದೇ ರಾಹೆ ಸಾಥಿ ಹಾತ್ ಬಡಾನ. ದೇಖೋ ಏನು ನಾವು ಏನ್ ಮಾಡ್ಬೋದು, ಏನು ये क्या कहते हैं कवि, कहते हैं ಏನು ನಮ್ಮ ಬಾಹುಗಳಲ್ಲಿ ತುಂಬಾ ಶಕ್ತಿ ಇದೆ ಅಲ್ವಾ, ಹಾಗಾಗಿ ನಾವು ಏನನ್ನಾದ್ರೂ ನಾವು ಮಾಡಬಹುದಾಗಿದೆ. ಹಾಗಾಗಿ ಬನ್ನಿ ಸ್ನೇಹಿತರೆ, ಕೈ ಜೋಡಿಸೋಣ ಬನ್ನಿ ಅಂತ ಎಲ್ಲರೂ ಕವಿ ಕರೀತಾ ಇದ್ದಾರೆ ಎಲ್ಲರನ್ನು. ಮೆಹನತ್ ಅಪನೆ ಲೇಖಕಿ ರೇಖಾ, ನನ್ನ ಪರಿಶ್ರಮ, ಕೂದ ಏ ಲಿಖಿ ಹುಯೇ ಅಕ್ಷರ ರೇಖ, ನಿಮ್ಮ ಪರಿಶ್ರಮ. ಮೆಹನತ್ ಸೆ ಕ್ಯಾ ಡರ್ನಾ, ನೀನು ತುಂಬಾ ಕಷ್ಟಪಟ್ಟಿದೀಯಾ ಅಂತಂದ್ರೆ ನಿನಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಯಾಕೆ ನೀನು ಡರ್ನಾ ಅಂದ್ರೆ ಏನು, ಭಯವನ್ನ ಪಡ್ತೀಯಾ ಅಲ್ವಾ, ಹಾಗಾಗಿ ಭಯ ಪಡಬೇಡ. ನೀನು ಕಷ್ಟಪಟ್ಟಿದೀಯಾ ಅಂದ್ರೆ ನಿನಗೆ ಫಲ ಸಿಕ್ಕೇ ಸಿಗುತ್ತೆ, ನೀನು ಭಯ ಪಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಕಲ್ ಗೈರೋ ಕಿ ಖಾತಿರ್ ಕಿ ಆಜ್ ಅಪ್ನಿ ಖಾತಿರ್ ಕರ್ನಾ, ಅಂದ್ರೆ ಏನು ಸೋಲ್ತೀನಿ ಅನ್ನೋ ಒಂದು ಭಯ ಬೇಕಿಲ್ಲ ನಿನಗೆ. ಹಾಗಾಗಿ ಪರಿಶ್ರಮ ಪಟ್ಟ, ಮೆಹನತ್ ಅಂದ್ರೆ ಪರಿಶ್ರಮ ಪಟ್ಟಾಗ ನಿನಗೆ ಫಲ ಸಿಕ್ಕೇ ಸಿಗುತ್ತೆ. ಅಪ್ನಾ ದುಃಖ ಬಿ ಏಕ್ ಹೈ ಸಾಥಿ ಅಪ್ನಾ ಸುಖ ಬಿ ಏಕ್, ಸುಖ ದುಃಖ ಎರಡೂ ಇರುತ್ತೆ. ए सभी दोनों को क्या होते हैं, ए मिलकर आगे बढ़ाना, ಎರಡನ್ನು ನಾವು ಜೊತೆನಲ್ಲೇ ತಗೊಂಡು ಮುಂದೆ ಮುಂದೆ ಸಾಕ್ತಾ ಇರಬೇಕು. ಏ ದುಃಖ ಸುಖ ಏ ದೋನೋ ಏಕ್ ಸಿಕ್ಕೆ ಕೆ ದೋ ಪಲು ಹೋತೆ ಅಲ್ವಾ, ಸುಖ ದುಃಖ ಅನ್ನೋದು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ, ಹೌದು ತಾನೆ. ಹಾಗಾಗಿ ನಾವೆರಡನ್ನು ಸರಿ ಸಮಾನವಾಗಿ ತಗೊಂಡೋಗ್ಬೇಕು. ಅಪ್ನಿ ಮಂಜಿಲ್, ನಮ್ಮ ಲಕ್ಷ್ಯ ಗಮನ ಅನ್ನೋದು ಎಲ್ಲಿರ್ಬೇಕು, ಸಚ್ ಕಿ ಮಂಜಿಲ್, ಸತ್ಯದ ಕಡೆ ಇರಬೇಕು. ಅಪ್ನ ರಾಸ್ತಾ ನೇಕ್, ನಮ್ಮ ನಾಯಕತ್ವ, ನಮ್ಮ ರಸ್ತೆ ನಾಯಕತ್ವ ಸತ್ಯದ ಕಡೆಗೆ ಇರಬೇಕು. ಹಾಗಾಗಿ ಸಾಥಿ ಹಾತ್ ಬಡಾನ, ಬನ್ನಿ ನಾವು ಪರಿಶ್ರಮ ಪಟ್ಟು ಕಷ್ಟಪಟ್ಟು ದುಡಿಯೋಣ ಬನ್ನಿ ಸ್ನೇಹಿತರೆ, ಬನ್ನಿ. एक से एक मिले तो कतरा बना जाता है दरिया, एक से एक मिले तो जर्रा बना जाता है सेहरा, एक से एक मिले तो राही बना सकती है पर्वत, एक से एक मिले तो हिस्सा बस में कर ले किस्मत. ನೋಡಿ, ನಾವು ಏನನ್ನಾದರೂ ಮಾಡಬೇಕು ಅಂದಾಗ, ಏನನ್ನಾದರೂ ಮಾಡಬೇಕು ಅಂತ ಅಂದಾಗ ಏನು ನಮಗೆ ಎಲ್ಲದು ಅಲ್ವಾ, ಏನು ಒಬ್ಬರೇ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಏಕ್ ಸೇ ಏಕ್ ಮಿಲೇತೋ ಅಂದರೆ ಒಬ್ಬರ ಆದಮೇಲೆ ಒಬ್ಬರು ನಮಗೆ ಏನು ಸಹಾಯವನ್ನು ಮಾಡಿದಾಗ ನಮ್ಮ ಒಂದು ಏನು ಕೆಲಸಗಳು ಏನಾಗುತ್ತೆ, ತುಂಬ ಸುಲಭವಾಗಿ ಆಗುತ್ತೆ. ಹಾಗೆ ಏನು ಏಕ ಹನಿ ಹನಿ ಸೇರಿದರೆ ಹಳ್ಳ ತಾನೆ, ಹೌದು ತಾನೆ. ಹಾಗೆ ಏಕ್ ಸೇ
ಏಕ್ ಮಿಲಿತೋ ಹೂಗಳು ಯಾವ ರೀತಿಯಾಗಿ ಏನು ಮಾಲೆ ಆಗುತ್ತೋ ಹಾಗೆ ಸಾಸಿವೆಗಳು ಕಣ ಸೇರಿ ಅಂದರೆ ಒಂದೊಂದು ಸಾಸಿವೆ ಕಣ ಸೇರಿ ಯಾವ ರೀತಿ ಪರ್ವತ ಆಗುತ್ತೋ ಹಾಗೆ ಒಬ್ಬೊಬ್ಬ ವ್ಯಕ್ತಿ ಕೂಡಿದರೆ ಯಾವ ರೀತಿ ಅದೃಷ್ಟ ಭಾಗ್ಯಗಳು ಬರುತ್ತೋ ಹಾಗೆ ನಾವು ಸಹ ಎಲ್ಲರೂ ಸೇರಿದಾಗ ಏನಾಗುತ್ತೆ ನಮ್ಮ ಒಂದು ಶಕ್ತಿ ಹೆಚ್ಚಾಗುತ್ತೆ, ನಮ್ಮ ಕೆಲಸಗಳು ಬೇಗ ಆಗುತ್ತೆ, ಯಾವುದೇ ಒಂದು ಗುರಿಯೂ ಸಹ ತುಂಬ ಯಾವುದೇ ತಪ್ಪೋದಿಲ್ಲ. ಗುರಿ ಯಾವಾಗಲೂ ಏನಾಗುತ್ತೆ ಸಾಧನೆಗೆ ದಾರಿಯನ್ನು ಮಾಡಿಕೊಡುತ್ತೆ. ಹೀಗಾಗಿ ये सभी क्या है साथी ಹಾತ್ ಬಡಾನ. ಬನ್ನಿ ನಾವು ನಮ್ಮ ಒಂದು ಕೈಯನ್ನು ಜೋಡಿಸೋಣ. ನೋಡಿ, ಒಂದು ಹೂವು ಸೆಗ ಅಂದರೆ ಏನು? ಹೂವಿನ ಮಾಲೆ ಹೇಗಾಗುತ್ತೆ? ಒಂದರಿಂದ ಒಂದು ಹೂವಿನ ಮಾಲೆ ಆಗುತ್ತಾ? ಇಲ್ಲ. ಏಕ್ ಸೆ ಏಕ್ ಮಿಲೇತೋ ಅಲ್ವಾ? ಏಕ್ ಸೆ ಏಕ್ ಮಿಲೇತೋ ಕತ್ರ बन जाता है दरिया, एक से एक मिले तो जर्रा बन जाता है सेहरा ಅಲ್ವಾ? ಒಂದೊಂದು ಹೂಗಳು ಸೇರಿ ಏನಾಗುತ್ತೆ ಮಾಲೆ ಆಗುತ್ತೆ. ಹಾಗೆ ಒಂದೊಂದು ಕಾಳುಗಳು ಸೇರಿ ಒಂದೊಂದು ಹನಿ ಸೇರಿ ಏನಾಗುತ್ತೆ ದರಿಯಾ ನದಿ ಆಗುತ್ತೆ ಅಲ್ವಾ? ಹನಿ ಸೇರಿ ಏನಾಗುತ್ತೆ ನದಿ ಆಗುತ್ತೆ. ಹಾಗೆ ಒಂದೊಂದು ಹೂಗಳು ಸೇರಿ ಸೆಹರ ಮಾಲೆ ಆಗುತ್ತೆ. ಹಾಗೆ ಏಕ್ ಸೆ ಏಕ್ ಮಿಲೆ ತೋ ರಾಯಿ ಬನ್ ಸಕ್ತಿ ಪರ್ಬತ್. ಒಂದೊಂದು ಕಣಗಳು ಕಲ್ಲುಗಳಿಂದ ಏನಾಗುತ್ತೆ ಒಂದು ದೊಡ್ಡ ಪರ್ವತವಾಗುತ್ತೆ ಅಲ್ವಾ? ಹಾಗೆ ಏಕ್ ಸೆ ಏಕ್ ಮಿಲೆ ತೋ ಹಿಸ್ಸಾ ಬಸ್ ಮೇ ಕರ್ಲೆ ಕಿಸ್ಮತ್ ಅಲ್ವಾ? ಇನ್ಸಾನ್ ಪರಿಶ್ರಮ ಅಂದರೆ ಹಾಗೆ ಒಂದು ಒಬ್ಬರಿಂದ ಆಗ್ತಕ್ಕಂಥ ಕೆಲಸ ಆಗದಲೇ ಇರ್ತಕ್ಕಂಥ ಕೆಲಸವನ್ನು ನಾವು ಸಮೂಹದೊಂದಿಗೆ ನಾವು ಮಾಡ್ಬೋದು, ಬೇರೆಯವ್ರನ್ನೆಲ್ಲ ಸೇರಿಸ್ಕೊಂಡು ಒಗ್ಗೂಡಿ ಮಾಡ್ಬೋದಾಗಿದೆ. ಹಾಗಾಗಿ ಬನ್ನಿ ಸ್ನೇಹಿತರೆ, ಬನ್ನಿ ನಮ್ಮ ಕೈಗಳನ್ನು ಜೋಡಿಸೋಣ. ಸಾಥಿ ಹಾತ್ ಬಡಾನ, ಸಾಥಿ ಹಾತ್ ಬಡಾನ. ಬನ್ನಿ ಸ್ನೇಹಿತರೆ, ನಮ್ಮ ಕೈಗಳನ್ನು ಜೋಡಿಸೋಣ ಅಂತ ಕವಿ ಕರೀತಾ ಇದ್ದಾರೆ. ಅರ್ಥ ಆಯ್ತಾ ಮಕ್ಕಳ? ನಮ್ಮ ಒಗ್ಗಟ್ಟಿನಲ್ಲಿ ಏನಿದೆ ಬಲ ಇದೆ. ಅರ್ಥ ಆಯ್ತಾ? ನಾವು ಒಬ್ಬರೇ ಮಾಡೋಕ್ಕೆ ಆಗದಲೇ ಇರ್ತಕ್ಕಂಥ ಕೆಲಸವನ್ನು ನಮ್ಮ ಸ್ನೇಹಿತರೊಂದಿಗೆ ನಾವು ಒಗ್ಗಟ್ಟಿನಿಂದ ಮಾಡ್ಬೋದು. ಆಗ ಕ್ಯಾ ಹೋತೆ ಹೈ ಬಹುತ್ ಕಾಮ್ ಬಹುತ್ ಆಸಾನ್ ಹೋತೆ ಹೈ. ಈ ಕೆಲಸ ಅನ್ನೋದು ತುಂಬ ಸುಲಭವಾಗಿ ಆಗುತ್ತೆ. ಇದೆ ಈ ಪದ್ಯದ ಒಂದು ಸಾರಾಂಶ. देखिए इस पद्य के आगे क्या है? एक वाक्य के उत्तर लिखिए हैं आप। कल एक वाक्य के उत्तर लिखिए, क्या क्या प्रश्न है देख लीजिए। कवि किससे हाथ बढ़ाने के लिए कह रहे हैं? कवि किससे हाथ बढ़ाने के लिए कह रहे हैं? बोझ कैसे उठाना चाहिए? सागर ने रास्ता कब छोड़ा? हम अगर चाहे तो कहाँ राहें पैदा कर सकते हैं? अपनी मंजिल कैसी मंजिल है? और आगे का प्रश्न, राई एक से एक मिले तो क्या बन सकती है? क्या बन सकती है? किस्मत को कैसे अपने बस में कर सकते हैं? देखिए, ये सभी एक वाक्य के उत्तर लिखना प्रश्न होते हैं। ये सभी के लिए आपको उत्तर को और एक बार पद्य को पढ़कर समझकर आपको उत्तर को ढूंढकर लिख लीजिए। और 2-3 वाक्य के प्रश्न ऐसे होते हैं। मेहनत करने वाले मिलकर कदम बढ़ाते हैं तो क्या क्या हो सकता है? मेहनत करने वाले मिलकर कदम बढ़ाते हैं तो क्या क्या हो सकते हैं? एक से एक मिलने का परिणाम क्या होगा? एक से एक मिलने का परिणाम क्या होगा? देखिए, ये किन्हीं दो परिणाम लिख लीजिए।
ಯಾವುದಾದ್ರೂ ಎರಡು ಪರಿಣಾಮಗಳನ್ನು ಅಷ್ಟೇ बरीरी और ये दोनों के लिए उत्तर लिख लीजिए और डैशेस भी है इन पंक्तियों को पूर्ण कीजिए एक डैश तक जाएगा आप देखकर पढ़कर लिख लीजिए और तुक वाले शब्द को चुनकर लिखिए बढ़ाया चुकाया ಇದೆ बाहे ಇದೆ ढरना ये पर्वत ये क्या है तुकान शब्द आपके मालूम है लिख लीजिए भावार्थ अपने शब्दों में लिख लीजिए ನಿಮ್ಮದೇ ಆದ ಶಬ್ದದಲ್ಲಿ ನೀವು ಭಾವಾರ್ಥವನ್ನು ಬರಿಬೇಕಾಗುತ್ತೆ और अपने साथी के बारे में थोड़ी सी जानकारी दीजिए ನಿಮ್ಮ ಸ್ನೇಹಿತರು ನಿಮ್ಮ ಗೆಳೆಯರ ಬಗ್ಗೆ ನಿಮಗೆ ಗೊತ್ತಿದೆಯಲ್ವಾ ಅದನ್ನ ನೀವು ಈ ಪ್ರಶ್ನೆಗಳೊಂದಿಗೆ ಉತ್ತರಗಳನ್ನು ಬರಿತಾ ಬರಿಬೇಕಾಗುತ್ತೆ आपकी कितने साथी है ನಿಮ್ಮ ಸ್ನೇಹಿತರು ಫ್ರೆಂಡ್ಸ್ಗಳು ಗೆಳೆಯರು ಎಷ್ಟು ಜನ ಇದ್ದಾರೆ अपने 5 साथियों के नाम लिख लीजिए अकस्मात 5 ಜನ ಇದ್ದಾರೆ ಅಂದ್ರೆ 5 ಜನರ ಹೆಸರನ್ನ ಬರಿಬೇಕು 3 ಜನ ಇದ್ದಾರಾ 3 ಜನದ ಹೆಸರನ್ನ ಬರೀರಿ 7 ಜನ ಇದ್ದಾರೆ 7 ಜನದ ಹೆಸರನ್ನ ಬರಿಬೇಕು ಇಷ್ಟೇ ಅಂತ ಏನು ಲಿಮಿಟ್ ಇರಲ್ಲ ಹಾಗಾಗಿ ನಿಮಗೆ ಎಷ್ಟು ಕಿತ್ನೆ ಸಾಥಿ ಹೈ ನಿಮಗೆ ಎಷ್ಟು ಜನ ಸ್ನೇಹಿತರು ಜೊತೆಗಾರರಿದ್ದಾರೆ ಬರಿಬೇಕು और 5 ಅದರಲ್ಲಿ 5 ಜನರ ಹೆಸರನ್ನ ಬರೀರಿ आपको बहुत अच्छा गहरा दोस्त कौन है ತುಂಬಾ ನಿಮಗೆ ಇಷ್ಟವಾಗಿರತಕ್ಕಂತ ಆತ್ಮೀಯ ಸ್ನೇಹಿತರು ಯಾರು और कितने सालों की दोस्ती है ನಿಮ್ಮಿಬ್ಬರಿಗೂ ನಿಮಗೂ ಮತ್ತು ನಿಮ್ಮ ಸ್ನೇಹಿತರಿಗೂ ಎಷ್ಟು ವರ್ಷಗಳಿಂದ ಸ್ನೇಹ ಇದೆ दोनों के बीच कभी झगड़ा हुआ है ಯಾವಾಗಲಾದರೂ ನಿಮ್ಮಿಬ್ಬರಿಗೂ ಜಗಳ ಏನಾದರೂ ಆಗಿತ್ತಾ ಹಾಗಿದ್ರೆ ನೀವು ಬರಿಬಹುದು ಇಲ್ಲ ಅಂದ್ರೆ ನಹಿ ಅಂತನೂ ಬರಿಬಹುದು ಕಿಸ್ ಬಾತ್ ಪರ್ झगड़ा हुआ ಜಗಳ ಆಗಿದ್ರೆ ಯಾವ ಮಾತಿಗೆ ಜಗಳ ಆಗಿತ್ತು ಅನ್ನೋದನ್ನು ಬರಿಬೇಕಾಗುತ್ತೆ ಕೈಸೆ ಸುಲ್झाया ಯಾವ ರೀತಿ ಪರಿಹಾರೋಪಾಯಗಳನ್ನು ಕಂಡುಕೊಂಡ್ರಿ ಮತ್ತೆ ಹೇಗೆ ಒಂದಾದ್ರೆ ಆ ಒಂದು ಜಗಳವನ್ನ ಹೇಗೆ ಪರಿಹಾರ ಕಂಡುಕೊಂಡ್ರಿ नेक्स्ट इस कविता में अपने साथी से हाथ बढ़ाने के लिए कहा गया है मिलकर बोझ उठाने की बात बताई गई है यह बात परिवार में भी आवश्यक है या नहीं अल्वा आप लिखिए देखिए परिवार में भी यह बात आवश्यक है ना या नहीं ಅಂದ್ರೆ ನಮ್ಮ ಕುಟುಂಬಗಳಿಗೆ ತಗೊಂಡಾಗ ಈ ಒಂದು ಮಾತು ಅವಶ್ಯಕತೆಯಾಗಿ ಬಾಳೋದು ನಿಮಗೆ ಇಷ್ಟ ಇದೆಯೋ ಇಲ್ವೋ ಅದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು ये सभी आप लिख लीजिए आपके परिवार में कौन कौन रहते हैं ನಿಮ್ಮದು ಒಂದು ಕುಟುಂಬ ಯಾವ ರೀತಿ ಕುಟುಂಬ ಅಂದರೆ ಈಗ ಫ್ಯಾಮಿಲಿಗಳು ಯಾವ ರೀತಿ ಇರುತ್ತೆ ಯಾವ ಸಿಂಗಲ್ ಫ್ಯಾಮಿಲಿ ಇರುತ್ತೆ ಹೌದಾ ಅಂದರೆ ಆಮೇಲೆ ಜಾಯಿಂಟ್ ಫ್ಯಾಮಿಲಿ ಇರುತ್ತೆ ಹೌದು ತಾನೇ ವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬಗಳು ಇರುತ್ತೆ ನಿಮಗೆ ವಿಭಕ್ತ ಕುಟುಂಬ ಇಷ್ಟನೋ ಅವಿಭಕ್ತ ಕುಟುಂಬ ಇಷ್ಟನೋ ಸಿಂಗಲ್ ಫ್ಯಾಮಿಲಿ ಇಷ್ಟನೋ ಅಥವಾ ಜಾಯಿಂಟ್ ಫ್ಯಾಮಿಲಿ ಇಷ್ಟನೋ ಅನ್ನೋದ್ರ ಬಗ್ಗೆ ನೀವು ಬರಿಬೇಕಾಗುತ್ತೆ ಅದ್ರ ಜೊತೆಗೆ ಕೆಲವೊಂದು ಪ್ರಶ್ನೆಗಳಿದೆ आपके परिवार में कौन कौन रहते हैं ನಿಮ್ಮ ಪರಿವಾರದಲ್ಲಿ ಯಾರ್ಯಾರು ವಾಸವಾಗಿದ್ದೀರಾ घर में कुल कितने लोग हैं ಮನೆಯಲ್ಲಿ ಒಟ್ಟು ಎಷ್ಟು ಜನ ಇದ್ದೀರಾ उनके नाम क्या है ಅವರ ಹೆಸರುಗಳೇನು ಬರಿಬೇಕು उनकी आयु कितनी है ಅವರವರ ವಯಸ್ಸು ಎಷ್ಟು वे क्या काम करते हैं ಅದ್ರ ಜೊತೆಗೆ ಅವರು ಏನೇನು ಕೆಲಸಗಳನ್ನು ಮಾಡ್ತಾರೆ ಅನ್ನೋದು ಬರಿಬೇಕು ಉದಾಹರಣೆ ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ ನಿಮಗೆ ಈ ಟೇಬಲ್ ಅಲ್ಲಿ ಏನಿದೆ पापा पिताजी का नाम क्या है पापा पिताजी का नाम क्या है सुरेश आयु कितने 42 काम डॉक्टर उदाहरण ನೀವು ರೈತರೇ ಹಾಕಬೇಕು ಕಿಸಾನ್ ಅಂತ ಬರಿಬೋದು ನಿಮ್ಮ ತಂದೆಯ ಆಯು ಬರಿಬೇಕು ನೆಕ್ಸ್ಟ್ ನಿಮ್ಮ ತಾಯಿ
ತಾಯಿ ಹೆಸರು ಬರಿಬೇಕು, ಅವ್ರ ವಯಸ್ಸು ಬರಿಬೇಕು, ಅವ್ರು ಏನು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಬರೀಬೇಕು. ಅಕ್ಕ, ಅಣ್ಣ, ಅಜ್ಜ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ ಹೀಗೆ ಇದ್ರೆ ಟೇಬಲಿಂದ ನೀವು ಎಕ್ಸ್ಟ್ರಾ ಮಾಡ್ಕೊತಾ ಹೋಗ್ಬೇಕು. ಅರ್ಥ ಆಯ್ತಾ? ಇದನ್ನ ನೀವು ಟೇಬಲನ್ನ कंप्लीट ಮಾಡ್ಕೊಂಬನ್ನಿ. नेक्स्ट, परिवार के और भी कई सदस्य होते हैं जैसे दादा, दादी आदि. पिता के पिता पिताजी को दादा कहा जाता है. देखिए, ये परिवार में और कोई सदस्य हैं ಅಂದ್ರೆ ನೀವು ನಿಮ್ಮ ತಂದೆ ತಾಯಿಯನ್ನ ಬಿಟ್ಟು ಬೇರೆ ಸದಸ್ಯರಿರ್ತಾರ. ಅಜ್ಜ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ದೊಡ್ಡಮ್ಮ ಇವರೆಲ್ಲ ಇರ್ತಾರಲ್ವಾ. ಅವಿಭಕ್ತ ಕುಟುಂಬದಲ್ಲಿ ಇವರೆಲ್ಲರೂ ಇರ್ತಾರಲ್ವಾ. ಆ ಒಂದು ಕುಟುಂಬದ ಸದಸ್ಯರಿದಾರ, ಅವ್ರನ್ನೆಲ್ಲ ಬರಿತಾ ಹೋಗ್ಬೇಕು. ನೋಡಿ, ಉದಾಹರಣೆಯಲ್ಲಿ ದಾದಾ ದಾದಿ ತಂದೆಯ ಅಪ್ಪ ಅಮ್ಮನಿಗೆ ನಾವೇನಂತೀವಿ? ಅಜ್ಜ ಅಜ್ಜಿ ಅಂತ ಕರಿತೀವಿ. ದಾದಾ ದಾದಿ ಅಂತ ಕರಿತೀವಿ. ಪಿತಾಕ್ಕೆ ಪಿತಾ ಪಿತಾಜಿ ಕೋ ತಂದೆಯವರು ನಮಗೆ ಏನಾಗಬೇಕಾಗುತ್ತೆ? ದಾದಾ ಆಗಬೇಕಾಗುತ್ತೆ. ತಂದೆಯ ತಾಯಿಯವರು ಮಾತಾಜಿ ಮುಜೆ ಕ್ಯಾ ಹೋತೆ ಹೈ, ದಾದಿ ಹೋತೆ ಹೈ. ಅಂತ ಆಯ್ತಾ? ಲಿಖಿಯೇ ರಿಶ್ತೋಂ ಕಾ ನಾಮ್, ಸಂಬಂಧಿಕರು ಅಲ್ವಾ. ಸಂಬಂಧಗಳು ಇದೆಯಲ್ಲ, ಎಲ್ರಿಗೂ ಸಂಬಂಧಿಕರು ಗೊತ್ತಿದೆಯಲ್ಲ. ರಿಶ್ತೋಂ ಕಾ ನಾಮ್ ಲಿಖ್ ಲೀಜಿಯೇ. ಹಾಗಾದ್ರೆ ಆ ಸಂಬಂಧಿಕರಿಗೆ ಏನಂತೀವಿ? ಕನ್ನಡದಲ್ಲಿ ನಾವು ಚಿಕ್ಕಮ್ಮ, ಚಿಕ್ಕಪ್ಪ ಅಲ್ವಾ, ಅಣ್ಣ, ಅಕ್ಕ, ಅತ್ತಿಗೆ, ಮಾವ, ಹೌದು ತಾನೆ, ನಾದಿನಿ ಹೀಗೆಲ್ಲ ಅಂತೀವಲ್ಲ. ಹೈಸೆ भी हिंदी में भी है, आप ಬ್ರಾಕೆಟ್ में लिखते हैं ಅಲ್ವಾ. ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ, ಅವನ್ನ ಯಾವುದಕ್ಕೆ ಅಂತ ನೀವು ಜೋಡಿಸಿ ಬರಿಬೇಕಾಗುತ್ತೆ. ಉದಾಹರಣೆ, ಬುವಾ, ನಾನಾ, ದಾದಿ, ತಾವು, ನಾನಿ, ಮಾಮ, ಚಾಚಾ, ಮೌಸಿ ಎಲ್ಲವನ್ನು ಕೊಟ್ಟಿದ್ದಾರೆ. ಪಿತಾಜಿ ಕಿ ಮಾ ಏನಾಗಬೇಕು? ಉದಾಹರಣೆ, ದಾದಿ. ಆ ಒಂದು ದಾದಿಯನ್ನ ನೀವು ಅಲ್ಲಿ ಬರಿಬೇಕಾಗುತ್ತೆ. ಹಾಗೆ ಪಿತಾಜಿ ಕೆ ಬಡೆ ಭಾಯಿ, पिताजी की बहन, पिताजी के छोटे भाई, ಚಿಕ್ಕ ತಮ್ಮ, ಅಕ್ಕ ಅವ್ರದೆಲ್ಲ ಇದೆ. माँ के पिताजी, माँ की माँ, माँ के भाई, माँ की बहन. माँ ತನ್ನ, ಅಮ್ಮನ ತಂದೆ, ಅಮ್ಮನ ಅಮ್ಮ, ಅಮ್ಮನ ಅಣ್ಣ, ಸಹೋದರ, ಅಮ್ಮನ अक्का अथवा तंगी. देखिए, ये सभी को आप सोच कर समझ कर लिख लीजिए. तुम्हारे विचार से किसकी क्या क्या जिम्मेदारियां है ಅಂದ್ರೆ ನೀವು ಸ್ವಲ್ಪ ವಿಚಾರ ಮಾಡಿಬಿಟ್ಟು ಜಿಮ್ಮೇದಾರಿ मतलब क्या, ಜವಾಬ್ದಾರಿಗಳು ಇರ್ತಕ್ಕಂಥ ಜವಾಬ್ದಾರಿಗಳನ್ನ ನೀವು ಬರಿಬೇಕಾಗುತ್ತೆ. पिताजी की जिम्मेदारी क्या है, माताजी की जिम्मेदारियां क्या है, दादाजी, दोस्त, तुम्हारी जिम्मेदारी क्या क्या है. आप सभी सोच कर लिख लीजिए और सही मिलान कीजिए. ಅಂದ್ರೆ ಜೋಡಿಸಿ ಹೊಂದಿಸಿ ಬರೆಯೋದು. हाथ बढ़ाना, बोझ उठाना, कदम बढ़ाना, राय पैदा करना. ये बापटी में नए मार्ग ढूंढना, आगे निकलना, सहयोग देना या मदद करना, छोटी छोटी बातों से बड़ा परिणाम निकलना, ये राय का पहाड़ जिम्मेदारी लेना. ये सभी को आप लिखने को कोशिश कीजिए. ये आगे क्या है? अनुरूपता है. अनुरूपता बढ़ना, बढ़ाना, उठना, डैश उठाना ಅಲ್ವಾ. ಇಲ್ಲಿ ಏನಿವೆಲ್ಲ ಪ್ರೇರಣಾತ್ಮಕ ಕ್ರಿಯಾಪದಗಳು ಅಲ್ವಾ. ಪ್ರೇರಣಾತ್ಮಕ ಕ್ರಿಯಾಪದಗಳಿದೆ. आपको लिख लीजिए. पर्वत, पहाड़, किस्मत, डैश, एक एक कतरा दरिया, एक एक कतरा दरिया, एक एक राई, डैश, अपना पराया, डर, डैश. आपको सोचकर समझकर आपको लिख लीजिए. भाषा ज्ञान में मुहावरे, ये क्या है मुहावरा? आपके मालूम है मुहावरा?
ये पिछले कक्षा में मुहावरा के बारे में ये समझते हैं। ये मुहावरा का अर्थ क्या है? ये साधारण अर्थ के बदले विशेष अर्थ प्रकट करने वाला वाक्यांश. ಹೌದು ತಾನೆ? ಸಾಧಾರಣ ಅರ್ಥದ ಬದಲಿಗೆ ವಿಶೇಷ ಅರ್ಥವನ್ನ ಕೊಡ್ತಕ್ಕಂಥ ವಾಕ್ಯಗಳ ಒಂದು ಸಮೂಹಕ್ಕೆ ನಾವೇನಂತೀವಿ? ಮುಹಾವರೆಗಳು ಅಂತ ಕರಿತೀವಿ. ಹೌದು ತಾನೆ? ये मुहावरा स्वतंत्र वाक्यांश नहीं होती. इनके प्रयोगों से भाषा सरस एवं सशक्त हो जाती है. भावाभिव्यक्ति में चमत्कार आ जाता है. ಅಲ್ವಾ? ಇದು ಕೇಳೋದಕ್ಕೆ ಹೇಗಿರುತ್ತೆ? ಕನ್ನಡದಲ್ಲಿ ಇದಾವಲ್ವನಪ್ಪ ನಿಮಗೆ ಗಾದೆ ಮಾತುಗಳು ಅಂತ ಅಲ್ವಾ? ಏನು ಕಾಯಕವೇ ಕೈಲಾಸ ಇರ್ಬೋದು ಅಲ್ವಾ? ಏನು ಆಮೇಲೆ ಕೈ ಕೆಸರಾದರೆ ಬಾಯಿ ಮೊಸರು, ಈ ರೀತಿಯಾಗಿ ನಾವು ಕೆಸರಾದ ತಕ್ಷಣ ಮೊಸರು ಬಾಯಿ ಮೊಸರಾಗುತ್ತಾ? ಅಲ್ಲ. ಏನು ನಾವು ದುಡಿದಾಗ ಅಂದರೆ ಕಷ್ಟಪಟ್ಟು ದುಡಿದಾಗ ನಮಗೆ ಏನು ಸಿಗುತ್ತೆ? ಫಲ ಸಿಗುತ್ತೆ, ಸುಖ ಸಿಗುತ್ತೆ. ಆ ರೀತಿಯಾಗಿ ಇಲ್ಲಿ ನೋಡಿ ಐಸೆ ಏನು ಮುಹಾವರೆಗಳು ಏನು ತುಂಬ ಅರ್ಥ ವಿಶೇಷ ಅರ್ಥವನ್ನು ಕೊಡ್ತಕ್ಕಂಥ ಒಂದು ವಾಕ್ಯಗಳಾಗಿರ್ತವೆ, ವಾಕ್ಯಾಂಶಗಳಾಗಿರ್ತವೆ. कुछ कुछ मुहावरे होते हैं 9 2 11 होना, गायब होना, उसके अर्थ भी होते हैं मुंह से फूल चढ़ना, मीठा प्रिय वचन बोलना, हवा से बातें करना, बहुत तेज दौड़ना, मिट्टी में मिल जाना, नष्ट हो जाना ಅಂದರೆ ತುಂಬಾ ನಷ್ಟ ಆದರೆ ಮಣ್ಣಿನಲ್ಲೆಲ್ಲ ಹೂತಾಕ್ತಂಗಾಯ್ತು ಅಂತೀವಲ್ಲ, ಆ ರೀತಿ ಮಾತುಗಳು. 19-20 का अंतर होना, बहुत कम अंतर होना. ಕಡಿಮೆ ಅಂತರ ಇದ್ರೆ ಓ ಭಾರಿ ಅಂತರ ಇದೆಯಪ್ಪ ನೀನು ಅಂತ ನಾವು ಖುಷಿಗೆ ಮಾತಾಡ್ತೀವಲ್ಲ, ऐसे पद. और इसमें भी इस पद में भी क्या है? कुछ ना कुछ मुहावरे हैं. ये देख लीजिए पेज नंबर पृष्ठ संख्या 107 में मुहावरे. हाथ बढ़ाना, बोझ उठाना, शीश झुकाना, राहें पैदा करना, राई मिलकर अल्वा पर्वत बनाना, ये सभी हैं. ये सभी को आप याद रखिए और बार बार आप लिख लीजिए. ಅರ್ಥ ಆಯ್ತಾ? ಇವನ್ನ ನೆನಪು ಮಾಡಿಕೊಂಡು ನೀವು ಪದೇ ಪದೇ ಬರಿತಾ ಇರಬೇಕು. ಬರಿತಾ ಇದ್ರೆ ನಿಮಗೆ ಏನಾಗುತ್ತೆ? ನೆನಪಲ್ಲಿ ಇರುತ್ತೆ. ಅರ್ಥ ಆಯ್ತಾ ಮಕ್ಕಳ? ये सभी को मालूम हुआ पद्य? हाँ देखिए, कल आप होमवर्क के साथ कक्षा के आइए. इस यह तक का पाठ सुनने के सभी को धन्यवाद करती हूँ. धन्यवाद.